ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ದೇವಯ್ಯನವ್ರನ್ನ ನಮ್ಮ ಪಾರ್ಟಿಗೆ ಸೇರಿಸ್ಕೊಂಡಿದ್ದು ಒಳ್ಳೆ ಕೆಲಸ ಆಯ್ತು ಸರ್. ಅದು ಅಲ್ಲದೆ ನಮ್ಮ ಸರ್ಕಾರದಲ್ಲಿ ಲೇಡಿಗೆ ಸಂಸ್ಕೃತಿ ಖಾತೆ ಕೊಟ್ಟಿದ್ದು ಇನ್ನೂ ಒಳ್ಳೇದಾಯ್ತು ಸರ್. ನಮ್ಮ ಸರ್ಕಾರದಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಜನಗಳಲ್ಲಿ ಒಳ್ಳೆ ಭಾವನೆ ಬಂದಿದೆ ಸರ್. ಸತ್ಯಬಂಧು ಪೇಪರ್ನಲ್ಲಿ ದೇವಯ್ಯನವ್ರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿರೋದು ಬಿಂಗಾ ಸಾಹೇಬರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಹೇಮಗಿರಿ ಜಿಲ್ಲೆ ಮಹಿಳಾ ಸಂಘದವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ನೋಡಿ ಸರ್. ಆದರೆ ಮುನಿಯಪ್ಪನವರೇ, ಒಂದು ವಿಷಯವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇವಯಾನಿಯವರು ನಮ್ಮ ಪಾರ್ಟಿಗೆ ಬಂದಿದ್ದರಿಂದ ನಮ್ಮ ಪಾರ್ಟಿಗೆ ಒಂದು ಒಳ್ಳೆ ಇಮೇಜ್ ಬಂದಿದೆ, ಸರಿ, ಒಪ್ಕೋತೀನಿ. ಆದರೆ ಭವಿಷ್ಯದಲ್ಲಿ ರಾಜಕೀಯವಾಗಿ ದೇವಯಾನಿಯವರ ಬಗ್ಗೆ ನಾವು ತುಂಬ ಹುಷಾರಾಗಿರಬೇಕು. ಯಾಕೆ ಸರ್? ದೇವಯಾನಿಯವರು ಅತ್ಯಂತ ಆಂಬಿಷಿಯಸ್ ಲೇಡಿ, ಮಹತ್ವಾಕಾಂಕ್ಷಿ. ಯಾವುದೋ ಒಂದು ಚಾನಲ್ನಲ್ಲಿ ಪ್ರೋಗ್ರಾಮರ್ ಆಗಿ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದ ಅವರು ಇವತ್ತು ಈ ರಾಜ್ಯದ ಅತ್ಯಂತ ಪ್ರಭಾವಿ ಚಾನಲ್ ಒಂದರ MD ಆಗಿದ್ದಾರೆ. ಅದು ಆ ಚಾನಲ್ನ ಅತ್ಯಂತ ಕಷ್ಟಪಟ್ಟು ಕಟ್ಟಿದ, ಈ ಹಿಂದೆ ಆ ಚಾನಲ್ನ MD ಆಗಿದ್ದ ನಿವೇದಿತಾ ಅವ್ರನ್ನ ಹೊರಗಡೆ ಹಾಕಿಸಿ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಮನೆಯವ್ರನ್ನೇ ಹೊರಗಡೆ ಹಾಕಿಸಿ ಆ ಮನೆಯ ಮಾಲೀಕರಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ನೀವು ಅವರೆಷ್ಟು ಬುದ್ಧಿವಂತರು ಅಂತ. ಈಗ ಅವರು ನಮ್ಮ ಸರ್ಕಾರದಲ್ಲಿ ಸಂಸ್ಕೃತಿ ಸಚಿವರಾಗಿದ್ದಾರೆ. ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ, ಸವಲತ್ತುಗಳು, ಬೆಂಬಲಗಳನ್ನು ಕೊಟ್ಟುಬಿಟ್ರೆ ನಾಳೆ ಅವರು ನಮ್ಮನ್ನು ಸುಮ್ಮನೆ ಬಿಡ್ತಾರ? ಭವಿಷ್ಯದಲ್ಲಿ ರಾಜಕೀಯವಾಗಿ ಅವರಿಂದ ನಮಗೆ ತೊಂದರೆ ತಪ್ಪಿದ್ದಲ್ಲ. ಅದಕ್ಕೆ ಅವನ್ನ ಎಲ್ಲಿಡಬೇಕು ಅಲ್ಲಿಡಬೇಕು. ಸರ್, ಸಂಸ್ಕೃತಿ ಇಲಾಖೆ ಸಚಿವೆ ದೇವೇನಿ ಕೃಷ್ಣಾನಂದ್ ಅವರು ಬಂದಿದ್ದಾರೆ. ಕಳಿಸಿ ಹೊರಗಡೆ. ಸರಿ ಸರ್. ನೆನೆದವರ ಮನದಲ್ಲಿ. ಆ ಫೈಲ್ ಕೊಡಿ. ನೀವಿಲ್ಲೇ ಇರಿ. ನಮಸ್ಕಾರ ಸರ್. ನಮಸ್ಕಾರ ದೇವಿಯಾನಿ ಅವರ. ನಮಸ್ತೆ ಸರ್. ಬನ್ನಿ, ಕೂತ್ಕೊ ಬನ್ನಿ. ಹೇಳಿ, ಏನು ಬಂದಿದ್ದು? ಸರ್, ಇಟಲಿಯಿಂದ ಬೀಟನ್ ಬಿಂಗ್ ಅನ್ನೋ ಸಿಂಗರ್ಸ್ ಟ್ರೂಪ್ನ ಕರೆಸ್ತಾ ಇದ್ದೀನಿ ಸರ್. ಇದಕ್ಕೆ ಈಗಾಗಲೇ ಸ್ಪಾನ್ಸರ್ಸ್ ಕೂಡ ಸಿಕ್ಕಿದ್ದಾರೆ. ಅಲಯನ್ಸ್ ಪವರ್ ಕಾರ್ಪೊರೇಷನ್ ಮಾಲೀಕರು ಮಿಸ್ಟರ್ ಗುಪ್ತಾ ಹಾಗೆ ಬಿಸ್ನೆಸ್ ಮ್ಯಾನ್ ಮ್ಯಾಥ್ಯೂಸ್ ಅವರು ಇದಕ್ಕೆ ಸ್ಪಾನ್ಸರ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮುಂದಿನ ತಿಂಗಳು 28ನೇ ತಾರೀಕು ಫಂಕ್ಷನ್ ಇಟ್ಕೊಂಡಿದ್ದೀವಿ. ಅದಕ್ಕೆ ನೀವೇ ಚೀಫ್ ಗೆಸ್ಟ್ ಆಗಿ ಬರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಾಗಲ್ಲ, ನಾನು ಬರ್ತೇನೆ, ಶೋರ್. ಥ್ಯಾಂಕ್ ಯು ಸರ್. ಸರ್, ನಮ್ಮ ಸ್ಟೇಟಲ್ಲಿ ಶಾಸ್ತ್ರೀಯ ನೃತ್ಯ ಅಕಾಡೆಮಿಗಳು ಸಾಕಷ್ಟಿವೆ, ಆದರೆ ಮಾಡರ್ನ್ ಡ್ಯಾನ್ಸ್ ಅಕಾಡೆಮಿ ಅಂತ ಒಂದೂ ಇಲ್ಲ. ನಮ್ಮ ರುದ್ರಾಕ್ಷಿಪುರದಲ್ಲೇ ಒಂದು ಮಾಡರ್ನ್ ಡ್ಯಾನ್ಸ್ ಅಕಾಡೆಮಿ ಅಂತ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಒಂದಷ್ಟು ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರು. ಈ ವಿಷಯವಾಗಿ ಹೋದ್ವಾರ ನಿಮ್ಮ ಹತ್ರ ಮಾತಾಡಿದ್ದೆ, ತಾವು ಒಪ್ಕೊಂಡು ಇದ್ರಿ. ಅದಕ್ಕೆ ಸಂಬಂಧಪಟ್ಟ ಫೈಲ್ ಸರ್ ಇದು. ಇದರಲ್ಲಿರೋ ಒಂದಷ್ಟು ಪೇಪರ್ಗೆ ನಿಮ್ಮ ಸೈನ್ ಬೇಕಾಗಿತ್ತು. ಕೊಡಿ. ನೀವು ನಮ್ಮ ಪಕ್ಷಕ್ಕೆ ಸೇರಿದ್ದು ತುಂಬ ಸಂತೋಷ ಆಗಿದೆ. ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರಿ. ಥ್ಯಾಂಕ್ ಯು ಸರ್. ಅದು ನನ್ನ ಕರ್ತವ್ಯ. ಓಕೆ ಓಕೆ, ತಗೊಳ್ಳಿ. ಮುಗಿತಲ್ಲ ಇದು? ಎಸ್, ಥ್ಯಾಂಕ್ ಯು ಸೊ ಮಚ್. ಮೀಡಿಯಾ ಪರ್ಸನ್ ಆಗಿದ್ದಾಗ ಎಷ್ಟು ಸಂತೋಷವಾಗಿದ್ನೋ ಅದಕ್ಕಿಂತ ಹೆಚ್ಚು ಸಂತೋಷವಾಗಿದ್ದೀನಿ ಇವಾಗ. ಸಂಸ್ಕೃತಿ ಸಚಿವೆಯಾಗಿ ನನ್ನ ಕೆಲಸನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಸರ್. ಪಾಲಿಟಿಕ್ಸಲ್ಲಿ ಹೇಗಾದರೂ ಮಾಡಿ ಬೆಳಿಬೇಕು ಅಂತ ಇವಾಗ ಅನಿಸ್ತಾ ಇದೆ ನನಗೆ. ನೀವು ಬೆಳಿತೀರ ಬಿಡಿ. ದೇವಿಯಾನಿಯವರೇ,
ರಾಜಕೀಯವಾಗಿ ನೀವು ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾ ಇದ್ದೀರ. ಸರಿ, ನಿಮ್ಮ ಟಿ ವಿ ಚಾನಲ್ ಪಾಂಚಜನ್ಯವನ್ನು ಯಾರು ನೋಡ್ಕೊಳ್ತಾರೆ? ಸದ್ಯಕ್ಕೆ ನಾನು ಕೃಷ್ಣಾನಂದ್ ಅವರೇ ನೋಡ್ಕೋತಾ ಇದ್ದೀವಿ ಸರ್. ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ರಾಜಕೀಯ ಮತ್ತು ಚಾನೆಲ್ ಜವಾಬ್ದಾರಿಗಳು ಎರಡೂ ನಿಭಾಯಿಸೋದು. ನಿಮ್ಮ ಚಾನಲ್ನಲ್ಲಿ ಕೆಲಸ ಮಾಡ್ತಿದ್ರಲ್ಲ ನಿಮ್ಮ ವಾರ್ಗತ್ತೆ ಅನ್ಎಂಪ್ಲಾಯ್ಡ್ ನಿವೇದಿತಾ, ಈಗ ಏನು ಮಾಡ್ತಾ ಇದ್ದಾರೆ ಅವರು? ಸರ್, ನಿವೇದಿತಾ ಅವ್ರಿಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ. ಎಲ್ಲಿ? ಸಿಗ್ಮಾ ನ್ಯೂಸ್ ಚಾನೆಲ್ ಇದೆಯಲ್ಲ ಸರ್, ಅಲ್ಲಿ MD ಪೋಸ್ಟು. ಓ, ಸಿಗ್ಮಾ ನ್ಯೂಸ್ ಚಾನಲ್. ಅದ್ರ ಓನರ್ ಶೈಲೇಶ್ ಕಪೂರ್ ಅಲ್ವಾ? ಹೌದು ಸರ್. ಶೈಲೇಶ್ ಕಪೂರ್ ನನಗೆ ಚೆನ್ನಾಗಿ ಗೊತ್ತು. ಅವ್ರು ನನ್ನ ಹತ್ರ ಬಂದಿದ್ರು. ಅವರು ಚಾನಲ್ ಬಿಲ್ಡಿಂಗ್ನ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಕಟ್ಟಿಬಿಟ್ಟಿದ್ದಾರೆ. ಅದು ಇಲ್ಲೀಗಲ್ ಅಂತ ಹೇಳಿ ಟೌನ್ ಪ್ಲಾನಿಂಗ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಅಬ್ಜೆಕ್ಷನ್ ಮಾಡಿದ್ದಾರೆ. ಚಾನಲ್ ಬಿಲ್ಡಿಂಗ್ನ ಖಾಲಿ ಮಾಡಿ, ಇಲ್ಲ ಅಂದರೆ ಆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಬೇಕಾಗತ್ತೆ ಅಂತ ನೋಟಿಸ್ ಕಳಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ನನ್ನ ಹತ್ರ ಬಂದರು, ದಯವಿಟ್ಟು ಇದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ನಾನು ಕೇಳಿದ್ರು. ನಾನು ಆಯಿತು ಅಂತ ಹೇಳಿದ್ದೀನಿ. ಇದ್ರ ಬಗ್ಗೆ ನಾನು DC ಅವ್ರ ಹತ್ರ ಮಾತಾಡಬೇಕು ಅಂತ ಇದ್ದೀನಿ. ಓ, 24 hours ನ್ಯೂಸ್ ಚಾನಲ್ ಅಲ್ವಾ ಅದು? ನಿವೇದಿತ ಕೆಲಸಕ್ಕೆ ಸೇರ್ತಾ ಇರೋದು? ಹೌದು ಸರ್. ಅದು ಇಂಟರ್ನ್ಯಾಷನಲ್ ಚಾನೆಲ್ ಕೂಡ. ತುಂಬ ಒಳ್ಳೆ TRPನೂ ಇದೆ ಆ ಚಾನಲ್ಗೆ. ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸೋ ಅಷ್ಟು ಕೇಪಬಿಲಿಟಿ ಅವರು ಖಂಡಿತ ಇದೆ. ನಿವೇದಿತಾ ಅವ್ರಿಗೆ ಅಲ್ಲಿ ಕೆಲಸ ಸಿಕ್ಕಿರೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ಆದರೆ ಅದರ ಜೊತೆಗೆ ನಂಗೆ ಆತಂಕನೂ ಆಗ್ತಾ ಇದೆ ಸರ್. ನಿಮ್ಮ ಆತಂಕವನ್ನು ನಾನು ಅರ್ಥ ಮಾಡ್ಕೋಬಲ್ಲ. ನಿಮಗೆ ಆ ನಿವೇದಿತಾ ಅವ್ರ ಬಗ್ಗೆ ಎಷ್ಟೇ ಒಳ್ಳೆ ಅಭಿಪ್ರಾಯಗಳಿದ್ರು, ಅವ್ರಿಗೆ ನಿಮ್ಮ ಬಗ್ಗೆ ಅಂತ ಒಳ್ಳೆ ಅಭಿಪ್ರಾಯಗಳೇನೂ ಇಲ್ಲ. ಅವರೇನಾದರೂ ನ್ಯೂಸ್ ಚಾನಲ್ಗೆ MD ಆಗಿ ಹೋದರೆ ನಿಮ್ಮ ಶತ್ರು ಆಗುವುದರ ಜೊತೆಯಲ್ಲಿ ನಿಮ್ಮ ಚಾನಲ್ಗೆ ರೈವಲ್ರಿನೂ ಆಗ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ವಿರುದ್ಧವಾಗಿ ಪ್ರೋಗ್ರಾಮು ಮಾಡಬಹುದು. ಇತ್ತಾನೆ ನಿಮ್ಮ ಆತಂಕ? ಅದೇನೋ ಸರಿ ಸರ್, ಆದರೆ ನನ್ನ ಆತಂಕಕ್ಕೆ ಅಷ್ಟು ಮಾತ್ರ ಕಾರಣ ಅಲ್ಲ. ಮತ್ತೆ ಸರ್, ನಿವೇದಿತಾಗೆ ನನ್ನ ಕಂಡ್ರೆ ಮಾತ್ರ ಆಗಲ್ಲ ಅಂತಲ್ಲ ಸರ್. ಅವ್ರಿಗೆ ನಿಮ್ಮ ಕಂಡ್ರೂ ಆಗಲ್ಲ, ಮುನಿಯಪ್ಪನವ್ರ ಕಂಡ್ರೂ ಆಗಲ್ಲ. ನಮ್ಮೆಲ್ಲರೂ ಅವರು ಶತ್ರು ಥರ ನೋಡ್ತಾರೆ. ನಿವೇದಿತಾ ಅವರು ಸ್ವಲ್ಪ ಹೋರಾಟದ ಸ್ವಭಾವದವರು ಸರ್. ಎಲ್ಲಾದರೂ ಅನ್ಯಾಯ ನಡೆದ್ರೆ ಅದನ್ನು ಖಂಡಿಸಿ ವಿರೋಧಿಸಿದ್ರೆ ಅದು ಬೇರೆ ಮಾತು. ಆದರೆ ನಿವೇದಿತಾ ಅವರು ಪರ್ಸ್ನಲಿ ಅವ್ರಿಗೆ ಯಾವ್ದಾದ್ರು ವಿಷಯ ಇಷ್ಟ ಆಗದೆ ಇದ್ದರೆ ಅದನ್ನು ಅನ್ಯಾಯ ಅಂತ ಪರಿಗಣಿಸ್ತಾರೆ. ಒಳ್ಳೊಳ್ಳೆ ಡೆವಲಪ್ಮೆಂಟಲ್ ಕೆಲಸಗಳಲ್ಲೂ ಅನ್ಯಾಯನ ಹುಡ್ಕಕ್ಕೆ ಹೋಗ್ತಾರೆ. ಹೀಗೆ ಮಾಡಿನೇ ಅವ್ರ ಪರ್ಸ್ನಲ್ ಲೈಫು ಹಾಳು ಮಾಡ್ಕೊಂಡ್ಬಿಟ್ರು. ಗೊತ್ತು ಬಿಡಿ, ಈ ಹಿಂದೆ ನನ್ನ ವಿರುದ್ಧವಾಗೂ ಕೆಲವಾರು ಪ್ರೋಗ್ರಾಮ್ಗಳನ್ನ ಮಾಡಿಸಿದ್ರು. ನಿವೇದಿತಾ ಅವರು ನಮ್ಮ ಪಾಂಚಜನ್ಯ ಚಾನೆಲ್ಗೆ ಇಷ್ಟು ದಿನ MD ಆಗಿ ಕೆಲಸ ಮಾಡಿದರು. ಆ ಟೈಮ್ನಲ್ಲಿ ನಿಮ್ಮ ವಿರುದ್ಧ, ನಿಮ್ಮ ಮಿಸೈಲ್ ಟೆಸ್ಟಿಂಗ್ ಲ್ಯಾಬ್ ವಿರುದ್ಧ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಮಾಡಿದರು. ಆ ಚಾನೆಲ್ ಓನರ್ ಆಗಿ ಕೃಷ್ಣಾನಂದ್ ಅವರು ಮತ್ತು ನಾನು ಅವ್ರಿಗೆ ಬಿಂಗಾ ಅವ್ರ ವಿರುದ್ಧ ಈ ಥರ ಪ್ರೋಗ್ರಾಮ್ಸ್ ಮಾಡಬೇಡಿ, ನಮ್ಮ ಫ್ಯಾಮಿಲಿಗೆ ತುಂಬ ಬೇಕಾದವರು ಅಂತ ಎಷ್ಟೋ ಹೇಳಿದ್ವಿ, ಅಡ್ವೈಸ್ ಮಾಡಿದ್ವಿ. ಆಗ ಅವ್ರು ನಿಮ್ಮ ವಿರುದ್ಧ ಪ್ರೋಗ್ರಾಮ್ಸ್ ಮಾಡೋದನ್ನು ಕಮ್ಮಿ ಮಾಡಿದ್ರು. ಈಗ ಅವರು ಸಿಗ್ಮಾ ನ್ಯೂಸ್ ಚಾನೆಲ್ ಸೇರಿರೋದ್ರಿಂದ ನಮ್ಮ ಚಾನಲಲ್ಲಿ ಇದ್ದಾಗ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ರೋ ಅದಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಆಗಿದ್ದಾರೆ. ನಿವೇದಿತಾ ಅವರು ಮೊದಲಿಂದನೂ ನಿಮ್ಮನ್ನು ಶತ್ರು ಅಂತ ಟ್ರೀಟ್ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ವಿರುದ್ಧವಾಗಿ ಪ್ರೋಗ್ರಾಮ್ ಮಾಡೋದಕ್ಕೆ, ನಿಮ್ಮ ತೇಜೋವಧೆ ಮಾಡೋದಕ್ಕೆ ಅವರು ಕಾಯ್ತಾ ಇದ್ದಾರೆ. ನಿಮ್ಮ ವಿರುದ್ಧನೇ ಆಗಲಿ, ನನ್ನ ವಿರುದ್ಧನೇ ಆಗಲಿ ಪ್ರೋಗ್ರಾಮ್ ಮಾಡೋದಕ್ಕೆ ಅವ್ರಿಗೀಗ ಒಳ್ಳೆಯ ಅವಕಾಶ ಸಿಕ್ಕಿದೆ. ಆ ಅವಕಾಶನ ಅವ್ರು ಉಪಯೋಗಿಸದೆ ಖಂಡಿತ ಬಿಡಲ್ಲ ಸರ್. ಸರ್, ಸಿಗ್ಮಾ ನ್ಯೂಸ್ ಚಾನೆಲ್ಗೆ TRP ತುಂಬ ಚೆನ್ನಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ಶತ್ರು ಥರ ಕಾಣೋ ನಿವೇದಿತಾ ಈಗ ಆ ಚಾನೆಲಿನ MD. ನಿಮ್ಮ ವಿರುದ್ಧ ಅವ್ರು ಆ ಚಾನೆಲ್ನ ಬಳಸ್ಕೋತಾರೆ. ಎಲೆಕ್ಷನ್ಸ್ ಬೇರೆ ಹತ್ತಿರ ಬರ್ತಾ ಇದೆ. ಮುಂದಿನ ಪರಿಣಾಮ ಏನಾಗುತ್ತೋ ಅದನ್ನು ನೆನೆಸ್ಕೊಂಡ್ರೇ ನಂಗೆ ಆತಂಕ ಆಗ್ತಿದೆ ಸರ್.
ಸರ್, ನನ್ನ ಪ್ರಕಾರ ನಿವೇದಿತಾಗೆ ಆ ಚಾನೆಲ್ನಲ್ಲಿ MD ಪೋಸ್ಟ್ ಸಿಗದೇ ಇರೋ ಹಾಗೆ ಮಾಡೋದೇ ವಾಸಿ ಅನಿಸುತ್ತೆ. ನನಗೆ ನಮ್ಮೆಲ್ಲರ ಹಿತ ಮುಖ್ಯ, ಮುಖ್ಯವಾಗಿ ನೀವು ಮುಖ್ಯಮಂತ್ರಿ ಆಗಿರೋದು ಮುಖ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟೇ ಸರ್ ನನ್ನ ಉದ್ದೇಶ. ಅದನ್ನು ಬಿಟ್ಟರೆ ನಿವೇದಿತಾ ಅವ್ರಿಗೆ ಆ ಚಾನಲಲ್ಲಿ ಕೆಲಸ ಸಿಕ್ಕಿರೋದು ನನಗೆ ತುಂಬಾ ಸಂತೋಷ. ನಿವೇದಿತಾ ಅವ್ರ ಬಗ್ಗೆ ನನಗೆ ಯಾವ ಪರ್ಸ್ನಲ್ ಗ್ರಡ್ಜಸ್ಸು ಇಲ್ಲ ಸರ್. ಸರಿ ಸರ್, ಹಾಗಾದರೆ ನಾನೇನು ಬರ್ತೀನಿ. ಸರಿ ದಿವ್ಯಾನಿ ಅವರ, ನಮಸ್ತೆ. ನಮಸ್ತೆ ಸರ್. ನೀರಜ್ ಸರ್. ಶೈಲೇಶ್ ಕಪೂರ್ ಅವ್ರಿಗೆ ಫೋನ್ ತಗೊಳ್ರಿ. ಸರಿ ಸರ್. ಹಲೋ ಸರ್, ನಮಸ್ಕಾರ. ನಾನು ನೀರಜ್ ಮಾತಾಡೋದು. CM ಸಾಹೇಬರು ತಮ್ಮ ಹತ್ರ ಮಾತಾಡ್ಬೇಕಂತ. ಸರ್ ಲೈನ್ನಲ್ಲಿದ್ದಾರೆ. ನೀವು ಸ್ವಲ್ಪ ಹೊರಗಡೆ ಇರಿ, ಅವ್ರನ್ನ ಹೊರಗಡೆ ಇರ್ಲಿ ಕೇಳಿ. ಸರಿ ಸರ್, ಸ್ವಲ್ಪ ಹೊರಗಡೆ ಬನ್ನಿ. ಶೈಲೇಶ್, ನಮಸ್ಕಾರ. ಅದೇ ನನ್ನ ಹತ್ರ ಬಂದಿದ್ರಲ್ಲ ನೀವು, ನಿಮ್ಮ ಚಾನಲ್ ಬಿಲ್ಡಿಂಗ್ ಕ್ಲಿಯರೆನ್ಸ್ ವಿಚಾರವಾಗಿ ಮಾತಾಡೋದಕ್ಕೆ. ನಾನು ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿದೆ. ಆದರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿ. ಬನ್ನಿ ಡೈರೆಕ್ಟಾಗಿ ಮಾತಾಡೋಣ. ಹಾಂ, ಓಕೆ, ಥ್ಯಾಂಕ್ ಯು. ಸರ್, ನಮ್ಮ ನೋಡೋಕ್ಕೆ ಸಿಗ್ಮಾ ಚಾನಲ್ ಓನರು ಶೈಲೇಶ್ ಕಪೂರ್ ಅವರು ಬಂದಿದ್ದಾರೆ ಸರ್. ಮೀಟಿಂಗ್ನಲ್ಲಿದ್ದಾರೆ, ಒಂದು 5 ನಿಮಿಷ ಕಾಯಬೇಕು ಅಂತ ಹೇಳಿ, ಆಮೇಲೆ ಕಳಿಸಿ. ಸರಿ ಸರ್. ಸರ್, ಆ ಚಾನಲ್ ಓನರು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ದೇವಾನಂದಂಗೆ ಕ್ಲೋಸ್ ಫ್ರೆಂಡ್ ಅಂತೆ. ಗೊತ್ತು ಮುನಿಯಪ್ಪನವ್ರೆ. ಇದೇ ಚಾನೆಲ್ಗ ಆ ನಿವೇದಿತ ಕೆಲಸಕ್ಕೆ ಸೇರ್ಕೊಂಡಿರೋದು. ಹೌದು, ನಮ್ಮ ಸಂಸ್ಕೃತಿ ಸಚಿವೆ ದೇವಯಾನಿ ಅವ್ರಿಗೆ ನಿವೇದಿತಾ ಅವರು ಈ ಚಾನಲ್ಗೆ MD ಆಗಿ ಸೇರ್ತಾ ಇರೋದು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಅಲ್ಲಿ MD ಆಗಿ ಅವ್ರ ಕೆಲಸಕ್ಕೆ ಸೇರಬಾರ್ದು, ಆ ರೀತಿ ಮಾಡಿ ಅಂತ ನಮಗೆ ಸುತ್ತು ಬಿಡಿಸಿ ಹೇಳ್ತಾ ಇರೋದು. ಸರ್, ಆ ದೇವಯಾನಿಗೂ ನಿವೇದಿತನಿಗೂ ಆಗೋದೇ ಇಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಲ್ವ ಸರ್. ಅದಕ್ಕೆ ಆ ಅಮ್ಮ ನಿಮ್ಮ ಹತ್ರ ಬಂದು ಈ ಚಾನೆಲ್ಗೆ ನಿವೇದಿತನ ಸೇರಿಸ್ಕೂಡ್ದು ಅಂತ ಹೇಳಿದ್ದು. ಮುನಿಯಪ್ಪ, ಒಂದು ವಿಚಾರನ ನೀವು ಮರಿತಾ ಇದ್ದೀರ. ಒಂದು ನ್ಯೂಸ್ ಚಾನಲ್ ಜವಾಬ್ದಾರಿನ ನಿವೇದಿತಾ ಅವ್ರಿಗೆ ಕೊಟ್ಟರೆ ನಮ್ಮ ವಿರುದ್ಧವಾಗಿ ಬ್ರಹ್ಮಾಸ್ತ್ರ ಕೊಟ್ಟ ಹಾಗೆ. ಹೇಳಿ ಕೇಳಿ ಎಲೆಕ್ಷನ್ ಟೈಮ್ ಬಿಡ್ತಾಳ ಹಾಕಿ ನಮ್ಮ ವಿರುದ್ಧವಾಗಿ ಇಲ್ಲ ಸಲ್ಲದನ್ನು ಬರೆದು ಶಿವಕೃಷ್ಣ ದೇಸಾಯಿ ಅವರಿಗೆ ಅನುಕೂಲ ಮಾಡಿಕೊಟ್ಬಿಡ್ತಾಳೆ ಅಲ್ವಾ. ನಿವೇದಿತಾ ಅವರು ಇನ್ನೊಂದು ಚಾನಲ್ಗೆ MD ಆಗೋದು ದೇವಯಾನಿ ಅವರಿಗೆ ಎಷ್ಟು ತೊಂದರೆನೋ ನಮಗೂ ಅಷ್ಟೇ ತೊಂದರೆ. ಮುಂದೆ ಎಂದೋ ಒಂದು ದಿನ ತೊಂದರೆ ಆಗುತ್ತೆ ಅಂದಾಗ ಇವತ್ತೇ ಎಚ್ಚರಿಕೆ ತಗೊಳ್ಳೋದು ಜಾಣ್ತನ ಅಲ್ವಾ. ಕರೆಕ್ಟು ಸರ್ ನೀವು ಹೇಳೋದು. ಅದಕ್ಕೆ ಈಗ ಈ ಲ್ಯಾಂಡ್ ವಿಚಾರ ನನ್ನ ಕೈಗೆ ಸಿಕ್ಕಾಕೊಂಡಿದೆ. ಈ ಲ್ಯಾಂಡ್ ವಿಚಾರವನ್ನು ಅಸ್ತ್ರವಾಗಿಟ್ಕೊಂಡು ನಮಗೇನು ಕೆಲಸ ಬೇಕೋ ಆ ಕೆಲಸನ ಮಾಡಿಸ್ಕೋಬಹುದು. ಏನಂತೀರಾ? 100% ಕರೆಕ್ಟ್ ಸರ್ ನೀವು ಹೇಳೋದು. ನೀರಜ್, ಆ ಶೈಲೇಶ್ ಕಪೂರ್ ಅವ್ರನ್ನ ಕರೀರಿ ಒಳಗಡೆ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಶೈಲೇಶ್ ಕಪೂರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್.
ನಮಸ್ತೆ ಸರ್. ನಮಸ್ತೆ. ಆಮೇಲೆ ಹೇಗೆ ನಡೀತಿದೆ ನಿಮ್ಮ ಚಾನಲ್ಲು ಶೈಲೇಶ್ ಕಪೂರ್? ಚಾನಲ್ ಏನೋ ಚೆನ್ನಾಗಿ ನಡೀತಾ ಇದೆ ಸರ್. ಆದರೆ ಆ ಲ್ಯಾಂಡ್ ವಿಚಾರ ನಿಮಗೆ ಗೊತ್ತೇ ಇದೆಯಲ್ಲ. ನೀವು ಬೇರೆ ಫೋನ್ ಮಾಡಿ ಏನೋ ಪ್ರಾಬ್ಲಮ್ ಆಗಿದೆ ಮಾತಾಡಬೇಕು ಬನ್ನಿ ಅಂದ್ರಿ. ಏನಾಯಿತು ಸರ್? ನಾನು ನೋಡಿದೆ ನಿಮ್ಮ ಫೈಲ್ನ. ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನಿಮ್ಮ ಚಾನಲ್ ಬಿಲ್ಡಿಂಗ್ನ ಕಟ್ಬಿಟ್ಟಿದ್ದೀರಿ, ತಪ್ಪಲ್ವಾ? ನಿಮ್ಮ ಚಾನಲ್ಗಳಲ್ಲಿ ಪ್ರೋಗ್ರಾಮ್ ಮಾಡಿ ನಮ್ಮಂಥ ಪೊಲಿಟಿಷಿಯನ್ಗಳಿಗೆ ಬುದ್ಧಿ ಹೇಳ್ತೀರಿ. ನೀವೇ ಈ ರೀತಿ ತಪ್ಪು ಮಾಡಬಹುದಾ? ಇಲ್ಲ ಸರ್, ಅದು ಒಂದು ಸಣ್ಣ ತಪ್ಪು ನಡೆದೋಯ್ತು. ನಾವು ಚಾನಲ್ ಲ್ಯಾಂಡ್ ನೋಡಬೇಕಾದ್ರೆ ಯಾರೋ ನಮ್ಮನ್ನು ಮಿಸ್ಲೀಡ್ ಮಾಡಿದ್ರು, ಇದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ. ಆಗ ನಮಗೆ ಗೊತ್ತಾಗಲಿಲ್ಲ ಸರ್. ಆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದಾಗಲೇ ನಮಗೂ ಗೊತ್ತಾಗಿದ್ದು. ಓಕೆ, ಈಗ ನನ್ನಿಂದ ಏನಾಗಬೇಕು ಹೇಳಿ. ಸರ್, ಇನ್ನೊಂದು ಮಂತಲ್ಲಿ ನಾವು ಚಾನಲ್ ವೆಕೇಟ್ ಮಾಡಿ ಆ ಲ್ಯಾಂಡ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ವಾಪಸ್ ಕೊಡಬೇಕು ಅಂತ ನೋಟಿಸ್ ಕಳಿಸಿದೆ ಸರ್. ಈ ವಿಚಾರ ನಿಮಗೂ ಗೊತ್ತಿದೆ. ಹಾಗೇನಾದರೂ ಆದರೆ ನಾವು ಪೂರ್ತಿ ಮುಳುಗೋಗ್ಬಿಡ್ತೀವಿ ಸರ್. ಪ್ಲೀಸ್ ನೀವೇ ಏನಾದರೂ ಮಾಡಿ ಆ ನೋಟಿಸ್ನ ಕ್ಯಾನ್ಸಲ್ ಮಾಡಿಸಿ. ನೀವು ಎಷ್ಟು ಹೇಳ್ತೀರೋ ಅಷ್ಟು ಪಾರ್ಟಿ ಫಂಡ್ ಕೊಡ್ತೀನಿ ಸರ್. ಅಲ್ಲ, ನೀವು ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿದ್ದೀರಿ. ಕಾನೂನು ಪ್ರಕಾರ ಇದು ತಪ್ಪು. ನಾನು ಇಂಟರ್ಫಿಯರ್ ಆಗಲಿಕ್ಕಾಗೋದಿಲ್ಲ ಇದಕ್ಕೆಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ ಸರ್. ನೀವು ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ನೀವು ಒಂದೇ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದು ನಾನ್ ಅಗ್ರಿಕಲ್ಚರ್ ಲ್ಯಾಂಡಾಗಿ ಕನ್ವರ್ಟ್ ಆಗುತ್ತೆ. ಆಗ ಯಾವ ಪ್ರಾಬ್ಲಮ್ ಬರೋದಿಲ್ಲ ಸರ್. ಸರಿ ಶೈಲೇಶ್ ಕಪೂರ್, ನೀವು ಇದಕ್ಕೆ ಪ್ರತಿಯಾಗಿ ನನಗೊಂದು ಸಹಾಯ ಮಾಡಬೇಕು. ಸರ್, ಅದೇನಂತ ಹೇಳಿ. ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಶೈಲೇಶ್ ಕಪೂರ್, ನೀವು ನಿಮ್ಮ ಚಾನಲ್ನ ಹೊಸ MD ಆಗಿ ನಿವೇದಿತಾ ಅವ್ರನ್ನ ಅಪಾಯಿಂಟ್ ಮಾಡ್ಕೋತಾ ಇದ್ದೀರಂತೆ? ಹೌದು ಸರ್. ಶಿ ಈಸ್ ವೆರಿ ಕೇಪಬಲ್ ಪರ್ಸನ್ ಸರ್. ಯಾಕೆ ಸರ್, ಅವರಿಂದ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ. ಹಿಂದೆ ಕೆಲವಾರು ಸಾರಿ ಪ್ರಾಬ್ಲಮ್ ಆಗಿತ್ತು. ನೋಡಿ ಶೈಲೇಶ್ ಕಪೂರ್, ಅವ್ರಿಗೆ ನನ್ನನ್ನು ಮತ್ತು ನಮ್ಮ ಪಾರ್ಟಿಯವ್ರನ್ನ ಕಂಡ್ರೆ ಆಗೋದಿಲ್ಲ. ಎಲೆಕ್ಷನ್ ಟೈಮ್ ನೋಡಿ, ನಿಮ್ಮ ಚಾನಲ್ನ MD ಆದರೆ ನಿವೇದಿತಾ ಅವರು ಮುಂದೆ ಪ್ರಾಬ್ಲಮ್ ಆಗ್ಬೋದು ಅಂತ ಅಷ್ಟೇ. ಅದಕ್ಕೆ ನಿಮ್ಮ ಚಾನಲ್ನಲ್ಲಿ ಆ ನಿವೇದಿತಾ ಅವ್ರಿಗೆ ಕೆಲಸ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕಾಗತ್ತಾ? ಸರ್, ಅದು ಅವ್ರಿಗೆ ಏನು ರೀಸನ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಅದು ಅಲ್ಲದೆ ಆ ಪೋಸ್ಟ್ಗೆ ನಿವೇದಿತಾ ಅವರು ಎಲ್ಲ ರೀತಿ ಕ್ವಾಲಿಫೈ ಆಗಿದ್ರು ಸರ್. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಿ? ದೇವಾನಂದ ಸ್ವಾಮಿಯವರು ನಿಮ್ಮ ಫ್ರೆಂಡ್ ಅಲ್ವಾ? ಹೌದು ಸರ್. ಈಗ ದೇವಾನಂದ ಸ್ವಾಮಿಯವ್ರಿಗೂ ನಿವೇದಿತಾ ಅವ್ರಿಗೂ ಸಂಬಂಧ ಸರಿಯಿಲ್ಲ. ಅವರಿಬ್ಬರ ಡೈವೋರ್ಸ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ದೇವಾನಂದ ಸ್ವಾಮಿಯವರು ನಿವೇದಿತಾ ಅವ್ರಿಗೆ MD ಪೋಸ್ಟ್ ಕೊಡೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿ ಅವ್ರಿಗೆ. ನಿವೇದಿತಾ ಅವ್ರು ನಂಬ್ತಾರೆ. ಸರಿ ಸರ್, ನಾನು ಹಾಗೆ ಹೇಳ್ತೀನಿ. ಗುಡ್. ಸರ್, ಅದು ನಮ್ಮ ಚಾನಲ್ ಬಿಲ್ಡಿಂಗ್ ಡೆಮಾಲಿಷನ್ ನೋಟಿಸು ಕ್ಯಾನ್ಸಲ್ ಆಗುತ್ತಲ್ವಾ? ಮಾಡ್ಸೋಣ ಬಿಡಿ. ಆಮೇಲೆ 2 ಕೋಟಿ ರೂಪಾಯಿಗಳನ್ನು ಪಾರ್ಟಿ ಫಂಡ್ಗೋಸ್ಕರ ಮುನಿಯಪ್ಪನವ್ರ ಕಡೆ ತಲುಪಿಸ್ಬಿಡಿ. ಸರಿ ಸರ್, ನಾನು ಕಳಿಸ್ಕೊಡ್ತೀನಿ. ನಾನು ಹೊಡ್ತೀನಿ ಸರ್. ಥ್ಯಾಂಕ್ ಯು. ಬರ್ತೀನಿ ಸರ್. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ?
ಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ ಬೆಳಕಿನ ಕೂಸಿಗೆ